ಈ ಮೂವಿ ಮಲಯಾಳಂ ಮೂವಿ, ಕನ್ನಡದ ಇನ್ನೂ ಡಬ್ ಆಗೈತಿ, ಮೊನ್ನೆ ಡಬ್ ಆಗೈತಿ. ಫಿಲಮ್ ಮುಗಿಯೋ ಮಟ್ಟನೂ ಇಂಟ್ರೆಸ್ಟಿಂಗ್, ಕ್ಯೂರಿಯಾಸಿಟಿ ಎಲ್ಲ ಥರದ್ದು ಎಲ್ಲ ಮಿಕ್ಸ್ ಐತಿ ಸಿನಿಮಾ. ಫ್ಯಾಮ್ಲಿ ಎಲ್ಲ ಕುತ್ಕೊಂಡು ನೋಡ್ಬೇಕು ಆ ಥರದ್ದು ಐತಿ ಸಿನಿಮಾ. ಒಟ್ಟು ಬೇಜಾರು ಅನ್ಸಲ್ಲ. ಫಸ್ಟ್ ಸಿನಿಮಾ ಸ್ಟಾರ್ಟ್ ಆಗೋದ ಎಲ್ಲರೂ ಲೇಡೀಸ್ ಎಲ್ಲರೂ ಸೇರಿ ಇದಕ್ಕೆ ಹೋಗಿರ್ತಾರೆ, ಶಾಪಿಂಗ್ ಮಾಲ್ಗೆ. ಶಾಪಿಂಗ್ ಮಾಡ್ಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಬಟ್ಟೆ ಚೇಂಜ್ ಮಾಡಕ್ಕಂತ ಹೋಗ್ತಾರೆ. ಅಲ್ಲಿಂದ ಒಳ್ಳೆ ಚೇಂಜ್ ಮಾಡುವಾಗ ಒಳ್ಳೆ ಕ್ಯಾಮ್ರಾ ಕಾಣಿಸ್ಬಿಡ್ತೈತಿ. ಆ ಕ್ಯಾಮ್ರಾ ಫೋನ್ ತಗೊಂಬಂದಕ್ಕನ ಈ ಯಾರೋ ಇದು ಇಟ್ಟಾರ ಅಂತ ಹೇಳ್ತಾರೆ. ಒಬ್ಬ ಇದ್ದವನ ಓಡಿ ಬಂದವನ ಇಲ್ಲ ಕ್ಯಾಮ್ರಾ ಇಟ್ಟಾರ ಅಂತಾನ. ಆಮ್ಯಾಕೆ ಆಕಿ ಅಂತಾಳ ಇಲ್ಲ ಫಸ್ಟ್ ಈ ಹುಡುಗ ಇದು ನೋಡೋ, ಈ ಹುಡುಗನ ಕೇಳಂತ. ಹುಡುಗನ ಕೇಳಿದಾಗ ಹುಡುಗ ಫೋನ್ ನಂದು ಕಸ್ಕೊಂಡು ಓಡಾಕೊಂಡ್ಬರ್ತಾನೆ. ಅವ್ನ ಹಿಂದೆ ಕಾರ್ ತಗೊಂಡು ಪೇನ್ ಹತ್ಕೊಂಡು ಸೀದಾ ಎಲ್ಲೇ ಅವ್ನ ರೂಮ್ ಐತಿ ಅಲ್ಲಿ ಮಟನ ಹೋಗ್ತಾನೆ. ಅಲ್ಲಿ ಹೋಗಿ ಮ್ಯಾಕ ಅವರಿಬ್ರು ಪಾರ್ಟ್ನರ್ ಅವರು. ನಮ್ಗೆ ಹೆಂಗೆ ಕಾಣಿಸ್ತೈತೆ ಅಂದರೆ ಅವ್ನ ಬೆನ್ ಹತ್ಕೊಂಡು ಹೋಗ್ಬಿಡೋ ಹಂಗೆ ಕಾಣಿಸ್ತೈತಿ. ಹಂಗಾಗಿ ಮ್ಯಾಕ ಅವ ಏನು ಮಾಡ್ತಾನೆ, ಅವರಿಬ್ರು ಮಾತಾಡ್ಕೊಂತಾರೆ. ಆ ಹುಡುಗಿ ಸೀದಾ ಕಂಪ್ಲೇಂಟ್ ಕೊಡ್ತಾಳೆ. ಕಂಪ್ಲೇಂಟ್ ಕೊಟ್ಟು ಬರ್ತಾನೆ. ನಮ್ಮನ್ನ ಹೆಂಗೆ ಗೊತ್ತಿಡೋಕ್ಕಾಗಲ್ಲ, ಎಲ್ಲ CC ಕ್ಯಾಮ್ರಾ ಎಲ್ಲ ಬ್ಲಾಕ್ ಮಾಡ್ಯಾವ ನಾವು ಅಂತ ಹೇಳಿ ಹೋಗ್ತಾರೆ. ಸೀದಾ ಕಂಪ್ಲೇಂಟ್ ಕೊಡ್ತಾಳೆ. ಹೇಳ್ದಂಗೆ ಬರ್ತಾಳೆ. ಹೊರಗಡೆ ಬಂದು ನಿಂತ್ಕೊಂತಾಳೆ. ನೀವು ಕಾರ್ ತಗೊಂಡು ಹೋಗ್ತಾನೆ. ನೀನೆಲ್ಲ ಓಡ್ದವ ಹುಡುಗನ ಜೊತೆ ಹಿಂದೆ ಅಂತಾನೆ. ವಿಡಿಯೋ ಐತೆ ನನ್ನ ಕಡೆ, ಡಿಲೀಟ್ ಮಾಡ್ದಂಗೆ ಅಂದ್ರೆ ನಾ ಕೇಳಿದಷ್ಟು ದುಡ್ಡು ಕೊಡ್ಬೇಕು, ಇಲ್ಲಾಂದ್ರೆ ನಾ ವೈರಲ್ ಮಾಡ್ತೇವೆ ನೋಡಿ ವಿಡಿಯೋನ ಅಂತಾನೆ. ಅವ್ರು ಸಡನ್ಲಿ ಎಷ್ಟು ದುಡ್ಡು ಬೇಕು ಏನು ಅಂತ, ಇಷ್ಟು ದುಡ್ಡು ಬೇಕು ಹಿಂಗೆ ಅಂತ ಹೇಳ್ತಾನೆ. ಅವ ಆಕೆ ಹೋಗ್ಕಾಳ, ಅಷ್ಟು ದುಡ್ಡು ಕೊಡ್ತಾನೆ. ATM ತೆಗಿಸ್ತಾಳೆ. ಸಡನ್ಲಿ ದುಡ್ಡು ಕೊಡ್ತಾಳೆ. ಆಕಿನ ಬಿಟ್ಟು ಆಕೆ ಅಳ್ಕಂತ ಹೋಗ್ತಾಳೆ ಮತ್ತು ರೂಮಿಗೆ. ಅವಾಗ ಸಡನ್ಲಿ ಅವ ಹೋಗ್ತಾನ ಯಾವ ಬ್ಯಾಂಕಿಗೆ, ಇದು ಅವ್ನ ರೂಮ್ಗೆ ಸಡನ್ಲಿ ಹೋಗ್ತಾಳ. ಹೋಗಿ ಅವ್ನು ಕೊಂಡಾಡ್ದಾಗಿರ್ತಾನೆ. ಯಾರಿಗೆ ಗೊತ್ತಾವಲ್ಲ ಇಂಥ ಹ್ಯಾಕರ್ಸ್ ಎಲ್ಲ ಅಲ್ಲೇ ಕೊಂಡಾಡ್ದಾಗಿರ್ತಾರೆ. ಒಬ್ಬವ ಏನು ಮಾಡ್ತಾನೆ, ರಾತ್ರಿ ಬಂದು ಅವನ್ನ ಸುಟ್ಟು ಹಾಕಿ, ಅವನ್ ಇರೋದನ್ನ ಎಲ್ಲ ಸುಟ್ಟು ಹಾಕಿ, ಆಫೀಸ್ನ ಎಲ್ಲ ಸುಟ್ಟು ಹಾಕಿ ಬ್ಲಾಸ್ಟ್ ಮಾಡಿ ಬಂದ್ಬಿಡ್ತಾನೆ. ಹೀರೋ ಬ್ಲಾಸ್ಟ್ ಮಾಡಿ ಹೋಗ್ಕೊಂಡು ಬಂದು ಬಿಡ್ತಾನೆ. ಬಂದು ಅದು ಅಲ್ಲಿ ಒಬ್ಬಾಕಿ ಅವನ್ನ ಈ ಥರದ್ದು ಮಾಡೋವನ್ನ, ಈ ಥರನ ಬರೀ ಕ್ರೈಮ್ ಮಾಡೋವನ್ನ ಬೆನ್ನು ಹತ್ಕೊಂಬಂದಿರ್ತಾಳೆ. ಬೆನ್ನು ಹತ್ಕೊಂಬಂದಕ್ಕೆ ಅವನ್ನೆಲ್ಲ ಸಿಗರೇಟ್ನ ಅಲ್ಲಿ ಹೋಗಿ ಆ ರೂಮ್ನ ಹೋಗಿ ವಿಡಿಯೋ ಮಾಡಿ ಜನಕ್ಕೆಲ್ಲ ಒಪ್ಪಿಸ್ಬೇಕು, ಏನು ಕ್ರೈಮ್ ಮಾಡೋವಂತಾನೆ ಈ ಥರ ಅಂತ ಹೇಳ್ಬೇಕು ಅನ್ನೋದ್ರಾಗ ಅಲ್ಲಿ ಬಂದಿರ್ತಾಳೆ. ಆ ಬೆಂಕಿ ಹತ್ತಿ ಸುಡಬೇಕಾರೆ ಆ ಬೆಂಕಿ ತಾಗಿ ಬಿಡ್ತೈತಿ. ಆಕೆ ತಿರ್ಕೊಂಡು ಕೆಳಗೆ ಬೀಳ್ತಾಳೆ. ಇದು ಹೀರೋಯಿನ್ ಇದು ಕತ್ತಿ. ಆಮ್ಯಾಗ ಬೀಳ್ತಾಳ. ಆಮ್ಯಾಕ ಇವ ಏನು ಹೀರೋ ಹೋಗಿ ಇದು ಮಾಡಿ ಬಂದಿರ್ತಾನಲ್ಲ, ಆಮ್ಯಾಕ ಅದು ಸಲೋ ಆಕತ್ತಿ. ಸೀದಾ ಆಮ್ಯಾಕ ಆಕಿ ಸೀದಾ ಪೊಲೀಸರು, ಆಕೆ ನ್ಯೂಸ್ ಆ್ಯಂಕರಿಂಗ್ ಇರ್ತಾಳ. ಆಮ್ಯಾಗ ಪೊಲೀಸರಿಗೆ ಅದು ಕೇಸ್ ಒಪ್ಪಿಸ್ತಾರ. ಪೊಲೀಸರು ಇಬ್ರು ಸೇರ್ಕೊಂಡು ಈ ಕೇಸ್ನ ಯಾರಿಗೆ ಕೊಡೋದಪ್ಪ, ಆಕಿ ಏನು ನೆನಪಿಲ್ಲ ಏನಿಲ್ಲ, ಹೆಂಗೆ ಗೊತ್ತಿಡಿಯೋದಕ್ಕಿನ ಅಂತ. ಆಮ್ಯಾಗ ಅಲ್ಲಿ ಒಬ್ಬ ಸ್ಕೆಚರ್ ಹೀರೋನ ಕರೀತಾರೆ. ಹೀರೋ ಸ್ಕೆಚಿಂಗ್ ಮಾಡೋದ್ರಾಗ CD ಆಫೀಸರ್ ಒಳಗೆ ಇರ್ತಾನವ. CD ಆಫೀಸರ್ ಒಳಗೆ ಅಂದರೆ ಸ್ಕೆಚ್ ಮಾಡಿ ಹಂಗೆ ಅದಾನ ಮನುಷ್ಯ. ಅವ್ರು ಹೇಳಿದಂದ್ರೆ ಹೆಂಗೆ ಅದ ಹೇಳಿದ್ರೆ ಹಂಗೆ ಸ್ಕೆಚ್ ಮಾಡ್ತಿರ್ತಾನೆ. ಫಸ್ಟ್ಗೆ ಕಂಪ್ಯೂಟರ್ ಇರೋದನ್ನ ಕಳಿಸ್ತಾರೆ. ಕಂಪ್ಯೂಟರ್ನಾಗ ಇರೋವ ಹೆಂಗೆ ಬೇಕಾದ್ರೆ ಇದೆಲ್ಲ ಅವ್ನು ಅಮೇಜನ್ ಪ್ರಕಾರ ತೆಗಿತಾನೆ. ಆಮ್ಯಾಕ ಅದು ಗೊತ್ತಾಗಂಗಿಲ್ಲ. ಅದಕ್ಕೆ ಇವನ್ ಕರೆಸ್ತಾರ. ಕರೆಸಿ ಆಮ್ಯಾಕ ಅವ ಹೇಳ್ತಾನೆ, ಇವನ್ ಹೆಂಗೆ ಪ್ರೂವ್ ಮಾಡೋದು ಅಂತ ಕೇಳ್ತಾರ. ಒಂದು ಹುಡುಗನ ಕೇಳ್ತಾರ. ಒಂದು 2 ದಿನದಿಂದ ಹುಡುಗಿ ಕೈಯಾಗ ಯಾವ ಏನೇ ಸಿಕ್ಕೊಂಡಿರ್ತಾವ ಆ ಕೇಳ್ದಂಗೆ ಬರ್ಕಂತ ಹೋಗ್ತಾನೆ. ಅವತ್ತು ತೋರಿಸ್ತಾನೆ ಯಾವುದು ಏನೋ ಹುಡುಗ ಅಂತ. ಎಷ್ಟು ಮಸ್ತ್ ಡ್ರಾಯಿಂಗ್ ಬಿಡಿಸ್ತಾನವ. ಅದಕ್ಕೆ ಅವನ್ನ ಇದು ಮಾಡ್ಕೊಂತಾರೆ ಹೀರೋನ. ಈ ಕೇಸಿಗೆ ನೀನು ಬೇಕಾಕಿ, ಇಲ್ಲಾಂದ್ರೆ ನಮ್ಗೆ ನಡೆಯಲ್ಲ ಅಂತ ಹೇಳ್ತಾನೆ. ಆಮ್ಯಾಕೆ ಅವರು ಪೊಲೀಸರೆಲ್ಲ ಒಪ್ಕೊಂಡ್ರೆ ಆಮ್ಯಾಕೆ ಈಕಿಗೆ ಇದೇ ಜಾಗದಾಗ ಹಿಂಗೆ ಬೆಂಕಿ ಒಬ್ಬ ಬಂದ ಸುಡಕ್ಕೆ ಕಾರ್ನಾಗ ಬರ್ತಾನೆ. ಈ ಅಪಾರ್ಟ್ಮೆಂಟ್ಗೆಲ್ಲ ಬೆಂಕಿ ಹಚ್ತಾನೆ, ಹೋಗಿಬಿಡ್ತಾನೆ ಅಂತ ಹೇಳ್ತಾರೆ. ಆಮ್ಯಾಕೆ ಅದನ್ನೆಲ್ಲ ಬುಕ್ ಮಾಡ್ಕೊಂಡು ಹೆಂಗಿದ್ದ ಏನು ಥರ ಇದ್ದ ಅಲ್ಲಿ ಅಪಾರ್ಟ್ಮೆಂಟಿಗೆ ಹೋಗಿ ಎಲ್ಲ ಕೇಳ್ತಿರ್ತಾನೆ. ಹೀರೋನು ಮಾಡಿದ್ದದೆ. ಆದರೆ ಮತ್ತು ಪೊಲೀಸ್ ಇರ್ತಾರಲ್ಲ, ಪೊಲೀಸಿಗೋಸ್ಕರ ಅವ ಎಲ್ಲ ಹೇಳ್ತಿರ್ತಾನೆ. ಅಲ್ಲಿ ಹೋಗಿ ಕೇಳೋದು. ಆಮ್ಯಾಕೆ ಯಾರ ರೂಮು ಎಲ್ಲಿ ಹೆಂಗೆ ಅಂತ ಎಲ್ಲ ಹೇಳ್ತಿರ್ತಾನೆ. ಆಮ್ಯಾಕೆ ಅವ್ರು ಕೇಳ್ತಾರೆ, ಇಲ್ಲ ಇದನ್ನ ಮುಂದುವರ್ಸೋಕ್ಕಾಗಲ್ಲ, ಇದೇ ರೂಮು ಹಂಗೆ ಹಿಂಗೆ ಅಂದ್ರೆ
ನಿಲ್ಲಕ್ಕಾಗಲ್ಲ. ಗೌರ್ಮೆಂಟಿಗೆ ನಾವು ಏನು ಕೊಡ್ಬೇಕಲ್ಲ ಅದನ್ನೆಲ್ಲ ಕೊಡ್ಕೊಂತ ಹೋಗ್ಬೇಕು, ಇಲ್ಲಾಂದ್ರೆ ಅವರು ನಮ್ಮನ್ನ ಬಿಡಲ್ಲ ಅಂತ ಹೇಳ್ತಾರೆ. ಆಮ್ಯಾಕ ಅವ ಏನು ಮಾಡ್ತಾನೆ, ಪೊಲೀಸ್ ಏನು ಮಾಡ್ತಾನೆ, ಹಿಂಗೆ ಡೌಟ್ ಬರ್ತೈತಿ ಇದೇ ಪ್ಲೇಸು ಇಲ್ಲೇ ಬಂದಿದ್ದ. ಆಮ್ಯಾಕ ಮೇಡಮ್ಗೆ ಹೇಳ್ತಾನೆ, ಇಲ್ಲ ಇಲ್ಲಿಂದ ಬೇರೆ ಕಡೆ ವಾಸ ಮಾಡಬೇಕು, ಇಲ್ಲಾಂದ್ರೆ ಇಲ್ಲೇ ಇರಬೇಕು ಅಂತ. ಆಮ್ಯಾಕ ಅವ್ರ ಒಳಗೆ ಹೋಗಿ ಚೆಕ್ ಮಾಡ್ತಾರೆ, ಅಲ್ಲೇನು ಬೂದಿ ಬಿಟ್ರೆ ಏನಿರಲ್ಲ. ಅಲ್ಲಿಂದ ಒಳ್ಳೆ ರಿಟರ್ನ್ ಬ್ಯಾಕ್ ಬರ್ತಾರೆ. ಆಮ್ಯಾಕ ಅಲ್ಲಿರೋಂಥ CID ಆಫೀಸರ್ಗೆ ಹೀರೋಗೆ ಏನಾಗ್ಬಿಡ್ತೈತಪ್ಪ ಅಂದ್ರೆ ಆ ಹೀರೋಯಿನ್ ಮ್ಯಾಗ ಡೌಟ್ ಬರ್ತೈತಿ. ಈಗ ನಿಜವಾಗ್ಲೂ ತಲೆ ತಿರುಗಿ ಬಿದ್ದು ಹಿಂಗೆ ಮಾಡಾಕಂತಾಳ, ಆಮ್ಯಾಕ ಬೇಕಂತನ ಮಾಡಾಕುಂತಾಳ ಅನ್ನೋನ ಅಲ್ಲಿ ಏನು ಮಾಡ್ತಾವ, ಅವ್ರ ಮನೆ ಒಳಗೆ ಒಂದು ಕಾಮಿಗೆ ಬಿಡ್ತಾನೆ. ಆ ಕಾಮಿಗೆ ಹೆದರಾಕೊಂಡ್ಬಿಡ್ತಾಳೆ ಆಕಿ. ಆ ಕಾಮಿಗೆ ಹೆದರಿಗಿ ಅದು ಮನೆ ಬಾಗಿಲು ಹೋಗ್ತಾಳ. ಅವ ಮಂಗ್ಳಿ ಬಾಗಿಲು ಹೋಗಿ ಬಾಗಿಲ ತರ್ತಾನ. ಯಾರು ಅಂತ ಕೇಳಿದ್ರೆ ಅವಕ್ಕೆ ಯಾರಂತ ಆ ಕಡೆದವ್ ಹೇಳಲ್ಲ. ಆಮ್ಯಾಕ ಅವ್ನಿಗೆ ಬೇಜಾರಾಗ್ಬಿಡ್ತೈತಿ. ಬೇಜಾರಾಗತ್ಲೆ ಆಮ್ಯಾಕ ಆಕಿ ಸಿಟ್ಟು ಬಂದು ಏನು ಮಾಡ್ತಾಳೆ, ಗನ್ ತಗೊಂಡು ನಿಂತು ಬಿಡ್ತಾಳೆ. ಹೀರೋಗನ ಗನ್ ತಗೊಂಡು ನಿಂತು ಬಿಡ್ತಾಳೆ. ಅವಾಗ ಅವ್ನಿಗೆ ನೋಡ್ತೀವಿ ಇಲ್ಲ ಆಕಿ ಫುಲ್ ಬ್ಲಾಂಕ್ ಆಗ್ಯಾಳ. ಆಕಿಗೆ ಏನಂತ ಯಾರು ಏನಂತ ಗೊತ್ತಿಲ್ಲ. ಆಕಿ ಕೇಸು ನಾವು ತಗೊಂಡು ಅನ್ನೋದು ಗೊತ್ತಿಲ್ಲ. ಸುಲಭವಾಗಿ ಆಕಿನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಬೇರೆ ಥರನೇ ಹ್ಯಾಂಡಲ್ ಮಾಡ್ಬೇಕು ಅನ್ನೋನ ಓಡೋಕ್ಕನ ಹೋಗಿ ಅದನ್ನು ಪೊಲೀಸ್ಗೆಲ್ಲ ಇನ್ಫಾರ್ಮ್ ಮಾಡ್ತಾನೆ. ಮಾಡಿ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಆಕಿ ಯಾವ ಥರ ಮ್ಯೂಸಿಕ್ ಕೇಳಬೇಕು, ಯಾವ ಥರ ಇರಬೇಕು, ಈ ಥರ ಸಿಚುವೇಶನ್ ಆದಾಗ ಆ ಸಿಚುವೇಶನ್ ಬಗ್ಗೆನೇ ಹೇಳ್ತಿರ್ತಾನವ CID ಆಫೀಸರು. ಆಮ್ಯಾಕ ಹೀರೋ ಅವಾಗ ಅಲ್ಲಿ ಅಪಾರ್ಟ್ಮೆಂಟ್ನಾಗ ಇರೋವ ಹೀರೋ ಇರ್ತಾನ, ಹೀರೋ ಮಾವ ಇರ್ತಾನೆ. ಇಂಥ ಸಿಚುವೇಶನ್ನಾಗ ನೀವು ಅವ್ರಿಗೆ ಘಟನೆಗಳ ಹೆಂಗಾಗ್ಯವೋ ಅವ್ರ ಮುಂದೆ ಕುತ್ಕೊಂತ ಹೇಳಿ ಅವ್ರಿಗೆ ರಿಕಮೆಂಡ್ ಮಾಡಬೇಕು ಅಂತ ಹೇಳ್ತಾನೆ. ಆಮ್ಯಾಕ ಕೇಳ್ತಾಳ, ಇಲ್ಲ ನಾನು ನೀವು ಶಂಕರ್ ಆಗಿದ್ದೆ, ಅಲ್ಲಿಂದ ಕ್ರೈಮ್ ಬರ್ತೈತಿ, ನಮ್ಗೆ ಪರಿಚಯದಾರ ಒಬ್ಬರಿಗೆ ಕ್ರೈಮ್ ಆಗ್ತೈತಿ, ಒಬ್ಬ ಹಿಂಗೆ ವಿಡಿಯೋ ಮಾಡಿ 1 to ಡಬಲ್ ದುಡ್ಡು ಕೇಳಾಕುಂತಾನ, ಆಮ್ಯಾಕ ಅದನ್ನೆಲ್ಲ ವೈರಲ್ ಮಾಡಾಕುಂತಾನೆ ನ್ಯೂಸ್ನ. ಅದ್ರ ಬಗ್ಗೆ ನಾನು ಹೆಣ್ಮಗಳಾಗಿ ಮತ್ತು ನಾನು ಆ ನ್ಯೂಸ್ ಬಗ್ಗೆ ತಗೊಂಡು ಪರ್ಸ್ನಲಾಗಿ ತಗೊಂಡು ಅದನ್ನು ಶೂಟ್ ಮಾಡಾಕುಂತದ್ದು ಒಬ್ಬ ವ್ಯಕ್ತಿಯಿಂದ ಕಂಡ ಅವನ್ನ ಶೂಟ್ ಮಾಡ್ಕೊಂತ ನಾವು ನ್ಯೂಸ್ ಅಂಕೆ ಮಾಡ್ಕೊಂತ ಅಲ್ಲಿ ಅದು ಹೋದಾಗ ನ್ಯೂಸ್ ಮಾಡೋವಾಗ ಆಮ್ಯಾಕ ವಿಡಿಯೋ ಮಾಡುವಾಗ ಒಬ್ಬ ವ್ಯಕ್ತಿ ಬಂದು ಅವನ್ನ ಕೊಂದು ಹೊಕ್ಕನ. ಆಮ್ಯಾಗ ಒಮ್ಮೆ ಸಡನ್ಲಿ ಬೆಂಕಿ ಹಚ್ತಾನ, ನಾನು ಮ್ಯಾಲಿಂದ ಬೀಳ್ತೇನೆ, ನನಗೇನು ಜ್ಞಾಪಕ ಆಗಲ್ಲ. ನನ್ನ ನಾಟಕ ಎದ್ದವನು ನಾ ಸ್ಕೂಟಿ ತಗೊಂಡು ಮುಂದ್ಕಂತ ಹೋಗ್ತಾನೆ, ನಾನು ಲಾರಿ ಆಕ್ಸಿಡೆಂಟ್ ಮಾಡಿಬಿಡ್ತೇನೆ, ಆ ಕಣ್ಣು ಪ್ಲಾಸ್ ಹೊಡೆಯಂಗಿಲ್ಲ ನನಗೆ ಅಂತ. ಅವಾಗ ಅವ್ನಿಗೆ ಗೊತ್ತಾಗತ್ತೆ ನಾ ಸುಟ್ಟು ಮನೆಗೆ ಬಂದಾಳಿಕೆ ಅಲ್ಲಿದ ಇದು ಅಂತ. ಅವಾಗ ಪ್ಲಾಸ್ ಆದವನ ಅವ ರಿವೇಂಡ್ ಮಾಡ್ಕೊಂತ ಹೇಳ್ತಾಳ. ಆಕೆ ಹಂಗೆ ನೆನಪು ಬರ್ತಾನ ಹೋಗ್ಕತಿ ಆಫೀಸಿಗೆ ಹಿಂಗೆ ಎಲ್ಲ ಅಂತ. ಆಮ್ಯಾಕ ಅವ ಸ್ಕೆಚಿಂಗ್ ಅರ್ಧಾಗ ಬರೇ ಇವಂದ ಫೋಟೋ ಬಂದಂಗೆ ಬರ್ತಿರ್ತೈತಿ. ಯಾವ್ದಂದ್ರೆ ಪೊಲೀಸ್ ಹೀರೋದು ಸ್ಕೆಚಿಂಗ್ ಹೀರೋ ಅಂತ ಫೋಟೋ ಬಂದಂಗೆ ಬರುತ್ತೆ. ಅವಂಗೆ ಪೊಲೀಸಿಗೆ ಡೌಟ್ ಬಂದ್ಬಿಡ್ತೈತಿ. ಆಮೇಲೆ ಸಡನ್ಲಿ ಹೋದವ ಆಫೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಇಲ್ಲ ನನಗೆ ಯಾಕೆ ಡೌಟ್ ಅನ್ಸಂತೈತಿ, ಈ CID ಆಫೀಸರ್ ಎಲ್ಲ ಇದ್ರಾಗ ಅದಾನ ನೋಡಿ, ಅರ್ಧ ಸ್ಕೆಚ್ನಾಗ ಇವ್ನ ಮಕ್ಕಂಡಾಗೈತಿ, ಇವನ ಆಗಿರ್ಬೋದು ಅವನ್ನ. ಆಮ್ಯಾಗ ಸಡನ್ಲಿ ಬಂದವನ ಅವ್ನಿಗೆ ಡೌಟ್ ಬರ್ತೈತಿ ಪೊಲೀಸ್ಗೆ, ಇಲ್ಲ ಇವನ್ಗೆ ಆಗಕ್ಕೆ ಸಾಧ್ಯ ಇಲ್ಲ, ಆಕಿನ ಗಂಡವ ಅಂತ ಹೇಳ್ತಾರೆ. ಅಯ್ಯಯ್ಯೋ. ಆಮ್ಯಾಗ ಪೊಲೀಸ್ ಮತ್ತು ಇವನ ಮಾಡಿರಕ್ಕಿಲ್ಲ ಅಂತ ಅವ್ನು ಪೊಲೀಸ್ ಬರ್ತೈತಿ. ಆಮ್ಯಾಗ ಅವ್ರ ಮಾವು ಬಂದವ ಹೇಳ್ತಾನೆ, ಇಲ್ಲ ಅವಾಗ ಹಿಂಗೆಲ್ಲ ಆಗಿತ್ತು, ಅವಕ್ಕೆ ಮರ್ತು ಬಿಟ್ಟಾಳ ಆಕಿ ಆಫೀಸ್ನೊಳಗೆ ಕೆಲಸ ಮಾಡ ಅಂತಾರೆ. ಅದನ್ನ ಬೇರೆ ಮತ್ತೆ ನೆನಪಿಸ್ಬೇಡ್ರಿ, ಮತ್ತೆ ಆಕಿ ಹೋಗ್ಕಳ, ಈಗ ಚೆನ್ನಾಗದ ಚೆನ್ನಾಗಿರ್ಲಿ ಬಿಡ್ರಿ ಅಂತ ಹೇಳ್ತಾನೆ. ಅದನ್ನ ಬಿಡ್ತಾರೆ. ಆಮ್ಯಾಕ ಅವ್ನು ಪೊಲೀಸಿಗೆ ಆಮ್ಯಾಕ ಡೌಟ್ ಬರ್ತಾನೆ ಹೋಗ್ಕತಿ. ಆಮ್ಯಾಕ ಲಾಸ್ಟಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಇವರೆಲ್ಲ ಸೇರ್ಕೊಂಡು ಪೊಲೀಸ್ ಮ್ಯಾಗ ಡೌಟ್ ಬಿಡ್ತಾರೆ. ಅದನ್ನೆಲ್ಲ ಸೇರಿಸಿ ಪೊಲೀಸನ್ನು ಮಾಡ್ತಿರ್ತಾನೆ. ಅದ್ರಾಗ ಪೊಲೀಸನ್ನು ಕೈವಾಡಿರ್ತೈತಿ. ಇಂಥ ಯಾವ ಆಫೀಸರ್ ಕ್ರೈಮ್ ಮಾಡೋರು ಹ್ಯಾಕರ್ಸ್ ಅಂತ ಲಿಸ್ಟ್ನೊಳಗೆ ಅರ್ಧ ದುಡ್ಡು ಇಸ್ಕೊಂಡು ಮಾಡ್ತಿರ್ತಾನೆ. ಅದು CID ಆಫೀಸರ್ಗೆ ಗೊತ್ತಾಗ್ಬಿಡ್ತದೆ. CID ಆಫೀಸರ್ ಸಡನ್ಲಿ ಹೊಡ್ಯಾಕಂತ ಹೋಗ್ತಾನ. ಆಮ್ಯಾಕ ಇವ್ರ ಕಡೆ ಪೆನ್ಡ್ರೈವ್ ಇರೋವೆಲ್ಲ ಅವ್ರ ಕಡೆ ಇರ್ತಾವೆ, ಬಿಡಲ್ಲ ಹೀರೋ ಅವ್ನು ಹೊಡೆದು ಪೆನ್ಡ್ರೈವ್ ಇಸ್ಕೊಳಕ್ಕೋಸ್ಕರ ಅವ್ರಿಬ್ರನ್ನ ಆಫೀಸ್ನ ಕೊಲ್ತಾನೆ. ಆಮ್ಯಾಕ ಈಕಿ ಹೀರೋಯಿನ್ ಕೇಳ್ತಾಳೆ, ಯಾಕೆ ಕೊಂದಿ ಅವನ ಅಂತ. ಬ್ಲಾಕ್ ಮಾಡ್ತಿರೋದ ನಿನ್ನ ಜೊತೆಗಿರೋ ಪೊಲೀಸ್ರು ನಿನ್ಗೆ ಗೊತ್ತಾಗೋದು ನಿನಗೆ ಅಂತ. ನಿನಗೇನಾಗಿಲ್ಲ,
ನಿನ್ಗೆ ಆಗೈತೆ ನಂಗೆ ಕ್ರಿಯೇಟ್ ಮಾಡ ಅಂತಾರೆ ಬೇಕಂತಲ್ಲ ಅವರು. ಹಂಗೆ ಆಗಿದ್ರೆ ಅವತ್ತೇ ಹೇಳ್ಬಿಡ್ತೈತಿ, ಇವ್ರ ಎಲ್ಲ ಡಾಕ್ಯುಮೆಂಟ್ಸ್ ಆಫೀಸ್ನಾಗ ಇರ್ತಾವೆ, ಎಲ್ಲ ಹೇಳ್ಬಿಡ್ತಾರೆ ನಿನಗೆ, ನಿನ್ನ ಹುಚ್ಚು ಮಾಡಂತಾರ ಅವರು ಅಂತ ಹೇಳ್ತಾನೆ. ಆಮ್ಯಾಕ ಅವ ಆ ಹೀರೋನ್ ಕೇಳ್ತಾಳೆ, ಯಾಕೆ ನೀನು ಈ ಕೇಸ್ ತಗೊಂಡಿ ಅಂತ ಕೇಳ್ತಾನೆ. ಯಾಕೆ ಕೇಸ್ ತಗೊಂಡ್ರೆ ಈಗ ನಮ್ಮ ತಂಗಿಗೆ ಹಿಂಗೆ ಮಾಡಿದವರು ದುಡ್ಡು ಕೊಟ್ಟು ರೇಪ್ ಮಾಡಿಸಿ ಆ ವಿಡಿಯೋ ತಗೊಂಡು ಹಗಲಿ ಮೇಲೆ ಪೆಂಡ್ರಾವಾಗ ಲೈವ್ ಬಿಡೋದು, ಆಮ್ಯಾಕ ಇಂಟರ್ನೆಟ್ ವೈರಲ್ ಮಾಡೋದು ಮಾಡಂತರು. ಅದನ್ನ ನಮ್ಮ ತಂಗಿಯಿಂದ ಹೊರಗೆ ಬರ್ಸೋಕ್ಕೋಸ್ಕರ ನಾನು ಯೋಗ ಮಾಡಿಸೋದು, ನಮ್ಮ ತಂಗಿಯನ್ನು ಟೂರ್ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಮಾಡಿದೆ. ಆ ಕೇಸ್ ಬಗ್ಗೆ ನಾನು ಇಂಟ್ರೆಸ್ಟಿಂದ ಇದು ಮಾಡಂದಿದ್ದೆ. ಅಂಥ ಹೊತ್ತಿನಾಗ ಈ ಕೇಸ್ ಸಿಕ್ಕಿದ್ದು ನನಗೆ ಭಾಳ ಇದಾಯ್ತು. ನೀ ಫಸ್ಟಿಗೆ ಯಾರು ಕೊಲೆ ಮಾಡಿ ಬಂದ್ರಲ್ಲ, ಆ ಕೊಲೆ ಮಾಡಿದ್ದು ನಾನು ಅಂತ. ಅವನ್ನ ಯಾಕೆ ಕೊಲೆ ಮಾಡಿದ ಅಂದ್ರೆ ಅವನ ಮತ್ತು ನಿನಗೆ ಮತ್ತು ನಿನ್ನ ಫ್ರೆಂಡ್ಸ್ಗೆಲ್ಲ ಮಾಡ್ತಿರೋದವ, ಅವನು ಆಫೀಸರ್ ತಮ್ಮವ ಅಂತ ಹೇಳ್ತಾರೆ, ಪೊಲೀಸರು ತಮ್ಮನವ, ಅವಾಯ್ಡ್ ಆಗಿರ್ತದು ಅಂತ ಹೇಳ್ತಾರೆ. ಇಲ್ಲಿವರೆಗೆ ಸಿನಿಮಾ ಭಾರಿ ಮಸ್ತ್ ಐತಿ, ಮುಗಿಯಂಗಿಲ್ಲ. ಅದನ್ನ ಅಕ್ಕಿ ಮ್ಯಾಗ ಪ್ರಯೋಗ ಮಾಡಿರ್ತಾರೆ, ಎಲ್ಲರ ಮ್ಯಾಗ ಬರ್ತಾರೆ. ಇಂಥ ಹ್ಯಾಕರ್ಸ್ ಜಗ್ಗು ಜನ ಅದಾರ. ನೋಡ್ಕೊಂಡ ಈ ಸಿನಿಮಾದಾಗ ಮೇನ್ ಹೆಣ್ಮಕ್ಳಿಗೆ ಈ ಥರದ್ದು ಸಿನಿಮಾ ಮಾಡಿರೋ ಬೆಸ್ಟ್ ಥಿಂಗ್ ಅಂದ್ರೆ ಹೆಂಗೆ ಬಾರ್ ಆಗೋದ್ರ ಬಗ್ಗೆನೇ ಐತಿ ಸಿನಿಮಾ. ಭಾರಿ ಮಸ್ತ್ ಹೇಳ್ಯಾರ, ಫುಲ್ ಆಗಿ ನೋಡ್ರಿ. ನಂಗೆ ಬಂದಷ್ಟು ನಾ ಹೇಳಿದ ಸಿನಿಮಾ ಎಷ್ಟು ನೋಡೀನಿ ನೋಡ್ರಿ.